ಎಲ್ಲ ಜನಗಳು ಈ ರೋಡಲ್ಲಿ ಅಡ್ಡಾಡ್ತಾರೆ, ವೆಹಿಕಲ್ ಅಲ್ಲಿ ಅಡ್ಡಾಡೋರು ತುಂಬಾ ಜನ, ಬಹಳ ಜನದ ಬೇಡಿಕೆ ಇತ್ತು. ಬಹಳ ಎಲ್ಲಾ ರೋಡ್ಗಳು, ಅಕ್ಕಪಕ್ಕ ರೋಡ್ಗಳಾಗಲಿ, ನಮ್ಮ ಬಡ್ಲರ್ ರೋಡ್ ಆಗಲಿಲ್ಲ ಅಂತ ಇದು ರಾಜ್ಯಾದ್ಯಂತವರೆಗೆ ಹೋಗಿತ್ತು. ಇವತ್ತು ನಮ್ಮ ಈ ಶಾಸಕರು, ಜನಪ್ರಿಯ ಶಾಸಕರು ನಮ್ಮ ಎಲ್ಲಾ ಸಾರ್ವಜನಿಕರ ಆಸೆಯನ್ನು ಇವತ್ತು ಈಡೇರಿಸಿದ್ದಾರೆ. ಹಾಗಾಗಿ ನಾನು ಅವರೆಲ್ಲರ ಪರವಾಗಿ ಹೃದಯಪೂರ್ವಕ ಅಭಿನಂದನೆ ಹೇಳಲಿಕ್ಕೆ ಬಯಸ್ತೇನೆ. ಯಾರಾದರೂ ನಮ್ಮ ಗೌರವಿತ ಎಲ್ಲ ಸೇರಿರ್ತಕ್ಕಂಥ ಎಲ್ಲ ನಮ್ಮ ಗ್ರಾಮ ಪಂಚಾಯತಿ ಅಧ್ಯಕ್ಷರು, ಉಪಾಧ್ಯಕ್ಷರು, ನಮ್ಮ ಎಲ್ಲ ಗೌರವಿತ ಸದಸ್ಯರು, ಸಾರ್ವಜನಿಕರಿಗೆ ಸುಮಾರು 3 ದಶಕಗಳಿಂದಲೂ ಈ ರಸ್ತೆ ಓಡಾಡಲಿಕ್ಕೆ ಯೋಗ್ಯವಾಗಿರಲಿಲ್ಲ. ಫಸ್ಟು ಶಾಸಕರ 20 ಕೋಟಿ ಅನುದಾನ ಇತ್ತು. ಇದರಿಂದ ಬಡ್ಲಡ್ಕವರೆಗೂ ಬಂದಿತ್ತು. ಬಡ್ಲಡ್ಕಿಂದ ಈ ಕಡೆ ಬಡ್ಲಡ್ಕ ಆ ಕಡೆ ಸಬ್ಸ್ಟೇಷನ್ ಹೊಂದಿತ್ತು. ಇದನ್ನ ಇನ್ನೂ ಬರೀ 5.5 ಮೀಟರ್ ಅಲ್ಲ, SHO 5.5 ಮೀಟರ್ ಮಾಡ್ತಾ ಇದ್ವಿ. ಅಟ್ಲೀಸ್ಟ್ ಕೂಲಿಗಿಂದ ಬಡ್ಲಡ್ಕೊಂಡು ಸ್ವಲ್ಪ ಟ್ರಾಫಿಕ್ ಜಾಸ್ತಿ ಇದೆ, ಇನ್ನೂ ಸ್ವಲ್ಪ ದೊಡ್ಡ ರೋಡ್ ಮಾಡೋಣ ಅಂತ. ಇದು 7 ಮೀಟರ್ ಇದೆ ಸ್ಟ್ಯಾಂಡರ್ಡ್ ಆಗಿ. SHO 5.5 ಮೀಟರ್ ಇರ್ತದೆ. ಇದನ್ನ ಇಲ್ಲಿಂದ 7 ಮೀಟ್ರು ವ್ಯವಸ್ಥಿತ ಬಿಲ್ಟಿ ರಸ್ತೆ ಪ್ಲಸ್ 1 ಮೀಟರ್ ಶೋಲ್ಡರ್ ಮಾಡಿ ತುಂಬ ಸುಸಜ್ಜಿತವಾದ ಆಲ್ಮೋಸ್ಟ್ ಡಬಲ್ ರಸ್ತೆ ಥರ ಇರ್ತದೆ. ಬಡ್ಲಡ್ಕವರೆಗೂ 7 ಮೀಟರ್ ಅನುದಾನ. ಈಗ ಒಂದು ಪ್ಯಾಕೇಜ್ ಇದಾಗಿದೆ, ಮತ್ತು ಇನ್ನೊಂದು 4.75 ಅದು ಕೂಡ ಅನುದಾನ ಬಂದಿದೆ. ಅಲ್ಲಿ ಮತ್ತೆ ಬಡ್ಲಡ್ಕಿಂತ ಮುಂದಕ್ಕೆ ಸ್ಟೇಷನ್ವರೆಗೂ ಅದು 1 ಕಿಲೋಮೀಟರ್ ಉಳಿದಿದೆ. ಸೊ ಅವೆಲ್ಲವೂ ಈಗ ಮುಂದಿನ ವಾರದಲ್ಲಿ ಅಲ್ಲಿ ನಾಗಲಾಪುರದ ಹತ್ರ ನೀವೆಲ್ಲ ನೋಡಿದ್ದೀರಿ, ಬಹಳ ದೊಡ್ಡ ಬ್ರಿಡ್ಜ್ ಇದೆ, ತುಂಬ ಡೌನ್ ಇದೆ. ಸೊ ಅದು ಕೂಡ 2.5 ಕೋಟಿ ಬ್ರಿಡ್ಜ್ ಕೂಡ ಅನುದಾನ ಆಗಿದೆ. ಮತ್ತೆ ಆಮೇಲೆ ನಮ್ಮ ಸುತ್ತೂರ್ಕಲ್ಲಿಂದ ಬಾಲೆಕೋಟೆ ಹೋಗೋ ದಾರಿಯಲ್ಲಿ ಕೂಡ ಒಂದು ಬ್ರಿಡ್ಜ್, ಅದು ಅನುದಾನ ಆಗಿದೆ. ಮತ್ತೆ ಸುಮಾರು ಈಗಾಗಲೇ 1,40,00,000 ಲಕ್ಷದ ಪೂಜೆ ಮಾಡಿದ್ದೀವಿ ಬಡ್ಲಡ್ಕು ಗ್ರಾಮದಲ್ಲಿ. ಅದು ಬಿಟ್ಟು TSPಲಿ ಇನ್ನೂ 90 ಲಕ್ಷ ಬಡ್ಲಡ್ಕು ಗ್ರಾಮದಲ್ಲಿ. ಅದೇ ರೀತಿ ದೊಡ್ಡಗೊಲ್ಲರಟ್ಟಿ, ನಮ್ಮ ತುಪ್ಪಕ್ನಹಳ್ಳಿ ಮತ್ತೆ ನಾಗಲಾಪುರ ಅಲ್ಲೆಲ್ಲನೂ ಅನುದಾನ ಇದೆ. ಮುಂದಿನ ವಾರ ಎಲ್ಲ ಜನತಾ ದರ್ಶನ ಮಾಡಿ ಪೂಜೆ ಮಾಡೋಂಥ ಕೆಲಸ ಮುಂದಿನ ವಾರ ನಾವು ಮಾಡ್ತೀವಿ. ಅದೇ ರೀತಿ ಇದು ಬಹಳ ಅವಶ್ಯಕತೆ ಇರೋಂಥ ರಸ್ತೆ, ತುಂಬ ದಿವಸಗಳಿಂದ ಬೇಡಿಕೆ ಇತ್ತು. ಸೊ ಅದಕ್ಕೋಸ್ಕರ ಮಾನ್ಯ ಇದಕ್ಕೆ ವಿಶೇಷವಾಗಿ ನಮ್ಮ ಲೋಕೋಪಯೋಗಿ ಸಚಿವರು, ನಮ್ಮೆಲ್ಲ ಮಾರ್ಗದರ್ಶಕರಾದಂಥ ಸತೀಶ್ ಜಾರಕಿಹೊಳಿ ಸಾಹೇಬರಿಗೆ ಧನ್ಯವಾದಗಳು ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ನಾವು ಯಾವುದ್ಯಾವುದು ತುಂಬ ಅವಶ್ಯಕತೆ ಇರೋಂಥ ರಸ್ತೆಗಳನ್ನ ನಾವು ಅವ್ರಿಗೆ ಗಮನಕ್ಕೆ ತರ್ತೀವೋ ಆ 1 ವಾರದಲ್ಲಿ ನಮಗೆ ಆರ್ಡರ್ ಮಾಡ್ತೀವಿ, ಆಯಿತಾ. ನಿಜವಾಗ್ಲೂ ಇದು ನಾವು ಪುಣ್ಯ ಮಾಡಿದ್ವಿ. ಯಾಕಂದರೆ ಎಲ್ಲ ಸರ್ಕಾರದಲ್ಲಿ ಬಹುತೇಕ ಸಚಿವರು ನಮ್ಮ ತಾಲೂಕಿನ ಒಂದು ಕಷ್ಟಗಳಿಗೆ ಸ್ಪಂದಿಸ್ತಾ ಇವತ್ತು ಒಳ್ಳೆ ಅಭಿವೃದ್ಧಿ ಕಾರ್ಯಗಳಾಗ್ತಾ ಇದ್ದಾವೆ. ಸೊ ಇನ್ನು ಉಳಿದಿರೋಂಥ ಕೆಲಸ ಕೂಡ ಮಾಡಿಸಿ ಬೇಗ ಒಂದು ಸಾರ್ವಜನಿಕರಿಗೆ ಒಳ್ಳೆ ಕೆಲಸ ಮಾಡೋಂಥ ಕೆಲಸ ಮಾಡ್ತಾ ಇದ್ವಿ ಅಂತ ಹೇಳ್ತಾ, ಮತ್ತು ಈಗ ನಮಗೆಲ್ಲ ಗೊತ್ತಿದೆ ಬಾಲೆಕೋಟೆ ಕೆರೆಗೆ ನೀರು ಬರ್ತಾ ಇದ್ದಾವೆ. ಈಗ ಅಲ್ಲೇ ಹೋಗಿ ಎಲ್ಲರೂ ಕೆರೆ ವೀಕ್ಷಣೆ ಮಾಡಿ, ಕೆರೆ ಕೆಲಸ ನೀರನ್ನ ವೀಕ್ಷಣೆ ಮಾಡಿ ಬರೋದಕ್ಕೆ ಈಗ ನಾವೆಲ್ಲ ಸಿದ್ಧತೆ ಮಾಡ್ಕೊಂಡಿದ್ವಿ. ಸೊ ತಾವೆಲ್ಲರೂ ಬರಬೇಕು ಅಂತ